Think I caught the feels this summer. That you're one of a kind, no other. Be my sweetie baby. ಹಾಯ್ ಗರ್ಲ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿರತ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ, ಸರ್ಪ್ರೈಸ್. ನನಗೆ ಟ್ರಾವೆಲ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಎಲ್ಲಂದ್ರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಂದ್ರೆ ಅಲ್ಲಿ ಸಿಟಿ ಒಳಗಡೆ ಟ್ರಾವೆಲ್ ಮಾಡ್ತೀನಿ, ಇಂಟರ್ ಸಿಟಿ ಟ್ರಾವೆಲ್ ಮಾಡ್ತೀನಿ, ಇಂಡಿಯಾ ಒಳಗಡೆ ಟ್ರಾವೆಲ್ ಮಾಡ್ತೀನಿ, ಔಟ್ ಆಫ್ ಕಂಟ್ರಿ ಕೂಡ ಟ್ರಾವೆಲ್ ಮಾಡ್ತೀನಿ. ನಾನು ಎಷ್ಟೊಂದು ಕಂಟ್ರಿಗಳು ಕೂಡ ಹೋಗಿ ಬಂದಿದ್ದೀನಿ. ಇವಾಗೂ ಕೂಡ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ಗೆಸ್ ಮಾಡಿ ಯಾರಾದರೂ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಅಂದರೆ ಇವಾಗ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ನನ್ನ ಪಾಸ್ಪೋರ್ಟಿಗೆ ಇನ್ನು 2 ಕಂಟ್ರಿ ಸೀಲ್ ಹಾಕೋ ಸಮಯ ಬಂದೇ ಬಿಡ್ತು. 2026 ಆಲ್ರೆಡಿ ಫೆಬ್ರವರಿಲೇ ಮತ್ತೊಂದು ಟ್ರಾವೆಲ್, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ, ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ಟ್ರಾವೆಲ್ ಪ್ಯಾಕಿಂಗಲ್ಲಿ ನಾನು ನೋಡಿದ್ರೆ ನೀವು ಸುಸ್ತಾಗ್ಬಿಡ್ತೀರಾ. ಬನ್ನಿ ತೋರಿಸ್ತೀನಿ ಏನು ಟ್ರಾವೆಲ್ ಪ್ಯಾಕಿಂಗ್ ಏನೇನು ಮಾಡ್ತಾ ಇದ್ದೀನಿ ಅಂತ. ಫಸ್ಟು ನಾನು ಫುಡ್ಗಳನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಫುಡ್ಗಳಂತ ಅಂದರೆ ನಾನು ಹೊರಗಡೆ ದೇಶಕ್ಕೆಲ್ಲ ಹೋದಾಗ ನನಗಲ್ಲಿ ಸರಿಯಾಗಿ ಊಟ ಸಿಗಲ್ಲ. ಅವಲಕ್ಕಿ ಮತ್ತು ರಾಗಿ ಪೌಡರು, ಬಿಸ್ಕೆಟು, ರಸ್ಕು, ಮ್ಯಾಗಿ ಮತ್ತು ಹೆಸರುಬೇಳೆ ಫ್ರೈಡ್ ಆಗಿರೋದು ಮತ್ತು ಸ್ವಲ್ಪ ಕೇಕು, ಇವೆಲ್ಲ ಇನ್ಸ್ಟೆಂಟ್ ಫುಡ್ಡು. ನನಗೆ ಹೊಟ್ಟೆ ಹಸಿದ್ರೆ ಹೋಟ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದರೆ ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು. ಇದೊಂಚೂರು ಕಾಫಿ, ಟೀ ಮತ್ತು ರಸಮ್ ಪೌಡರು, ಮಸಾಲ ಐಟಮ್ಸ್ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು ನಂದು ಮೇಕಪ್ ಐಟಮ್ಸ್ ಅಂದರೆ ಗೊತ್ತಲ್ಲ ನಿಮಗೇ, ಒಂದು ಸ್ವಲ್ಪ ಇಯರಿಂಗ್ಸು, ಅಕ್ಸೆಸರೀಸು ಮತ್ತು ಬ್ರಷ್ಷು, ಪೇಸ್ಟು, ಒಂದು ಸ್ವಲ್ಪ ಮೇಕಪ್ ಮಾಡ್ತೀನಲ್ಲ ಆ ಥರ ಐಟಮ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಸ್ಪೆಕ್ಸು ಅವೆಲ್ಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಹೊಸದು ಸ್ಲಿಪ್ಪರ್ ಶಾಪಿಂಗ್ ಮಾಡಿದ್ದೀನಿ. ಯಾವ ಕಡೆ ಹೋದ್ರೂ ಯಾವಾಗ್ಲೂ ನನಗೆ ಅನ್ಕಂಫರ್ಟಬಲ್ ಆಗ್ತಾ ಇರುತ್ತೆ. ಈ ಸಲ ಬಾಟಾ ಶೂ ಇದು ಮಾಡ್ಕೊಂಡಿದ್ದೀನಿ ಟ್ರಾವೆಲಿಗೆ ಅಂತ ಅಂದ್ಬಿಟ್ಟು. ನಂದು 2 ಬ್ಯಾಗ್ ಇದೆ. ಇಲ್ಲೊಂದು ಬ್ಯಾಗು ಪ್ಯಾಕಿಂಗು ಡ್ರೆಸ್ಸುಗಳು, ಇದೊಂದು ಬ್ಯಾಗು, ಮತ್ತು ಈಗ ತೋರಿಸ್ತೀನಿ ಆ ಬ್ಯಾಗು ಮತ್ತು ಇನ್ನೊಂದು ಕವರು. 2 ಥರ ನಾನು ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೋಗಬೇಕು. ಯಾಕೆ ಅಂತ ಅಂದರೆ ನನಗೆ ಬಟ್ಟೆಗಳು ಒಂದೇ ದಿನಕ್ಕೆ ಎಷ್ಟು ಕಡೆ ಎಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀನಲ್ಲ, ಅವಾಗವಾಗ ಡ್ರೆಸ್ ಚೇಂಜ್ ಮಾಡೋದಂದ್ರೆ ನನಗೆ ತುಂಬ ಇಷ್ಟ. ನನಗೆ ಹೊಟ್ಟೆ ಒಳಗಡೆ ಏನು ತಿಂತೀನೋ ಬಿಡ್ತೀನೋ, ಆದರೆ ಡ್ರೆಸ್ ಹಾಕ್ಕೊಂಡು ಶೋ ಮಾಡೋದಂದರೆ ಸಖತ್ ಇಷ್ಟ. ಅದಕ್ಕೋಸ್ಕರ ಇವಾಗ ನಾನು ಬಟ್ಟೆಗಳನ್ನ ಜಾಸ್ತಿ ಪ್ಯಾಕ್ ಮಾಡ್ಕೊತೀನಿ. ಈಗ ನಾನು ಟಿಕೆಟ್ಸು ಮತ್ತು ವೀಸಾ, ಇವೆಲ್ಲ 2 ಕಂಟ್ರಿದು ಏನೇನಿದೆ ಟಿಕೆಟು, ವೀಸಾ, ಅವನ್ನೆಲ್ಲ ನಾನು ಪ್ರಿಂಟ್ ತೆಗಿಸ್ಬಿಟ್ಟು ಫಸ್ಟ್ ಇಟ್ಕೊಂಡಿದ್ದೀನಿ. ಫಸ್ಟು ನಮಗೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಕೂಡ ನನಗೂ ಯಾವಾಗಲೂ ಲಾಸ್ಟ್ ಮೂಮೆಂಟಲ್ಲೇ ನಾನು ಇದು ಮಾಡೋದು. 29 ಜನವರಿ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಅಷ್ಟರ ಒಳಗಡೆ ವೀಸಾ ಪ್ರೋಸೆಸ್ ಮಾಡಿಸಿ ಇದೆಲ್ಲ ಮಾಡಿ ಇವಾಗ ಆಲ್ರೆಡಿ 1 ವೀಕ್ ಅಂಡ್ 10 ಡೇಸ್ ಒಳಗಡೆ ನಾನು ಟ್ರಾವೆಲ್ ಮಾಡಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಪ್ಯಾಕೇಜ್ ಟೂರ್ ಅಂತ ಅಂದರೆ ಇನ್ನೂ ದಿನನೇ ಬುಕ್ ಮಾಡಿಕೊಂಡು ಇವತ್ತು ಹೋಗೋಕ್ಕಾಗಲ್ಲ. ಕೆಲವು ಕಂಟ್ರಿಗೆ ವೀಸಾ ಇರುತ್ತಲ್ವಾ, ವೀಸಾ ಇದ್ದಾಗ ನಾವು ವೀಸಾಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಟಿಕೆಟ್ ಬುಕ್ ಮಾಡಿಬಿಟ್ಟು ಹೋಟೆಲ್ ಬುಕ್ ಮಾಡಿಬಿಟ್ಟು ಕೊಟ್ರೇ ವೀಸಾ ಕೊಡೋದು ಅವರು, ಇಲ್ಲ ಅಂತಂದರೆ ವೀಸಾ ಕೊಡಲ್ಲ ಅವರು. ಈಗ ನನಗೆ 2 ಕಂಟ್ರಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ 2 ಕಂಟ್ರಿಗೂ ವೀಸಾ ಬಂದಾಯಿತು. ಅಲ್ಲಿವರೆಗೂ ನನಗೂ ಕನ್ಫರ್ಮ್ ಇರಲಿಲ್ಲ. ವೀಸಾ ಕೊಟ್ಟಿಲ್ಲ ಅಂದರೆ ನಾನು ಟಿಕೆಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು, ಆವಾಗ ದುಡ್ಡು ವಾಪಸ್ ಕೊಡ್ತಾರೆ. ಇಲ್ಲ ಅಂತ ಅಂದರೆ ನಾವು ವೀಸಾ ಟಿಕೆಟ್ ಬುಕ್ ಮಾಡಿಕೊಂಡ್ರು, ಹೋಟೆಲ್ ಬುಕ್ ಮಾಡಿಕೊಂಡ್ರು, ವೀಸಾ ಕೊಟ್ಟಿಲ್ಲ ಅಂದರೆ ನಾವು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಆದರೆ ಪಕ್ಕ ದುಬಾಯಿ, ಬ್ಯಾಂಕಾಕ್, ಶ್ರೀಲಂಕಾ ಇಲ್ಲಿಗೆಲ್ಲ ಆದರೆ ವೀಸಾ ಎಲ್ಲ ಬೇಕಾಗೇ ಇಲ್ಲ, ಟಕ್ ಅಂತ ಟ್ರಾವೆಲ್ ಮಾಡ್ಬಿಡ್ಬೋದು ಮಲೇಷ್ಯಾಗೆಲ್ಲ. ಆದರೆ ನಾನು ಹೋಗ್ತಾ ಇರೋದು ಈ ಸಲ ಅಬು ದುಬಾಯ್ ಆ್ಯಂಡ್ ಆಫ್ರಿಕಾ ಹೋಗ್ತಾ ಇದ್ದೀನಿ. ಇನ್ನೊಂದು ಸಲ ನಾನು ವರ್ಷದಲ್ಲಿ 2 ಸಲ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀನಿ. 2024 ಸಿಂಗಾಪುರ್ ಆ್ಯಂಡ್ ಇಂಡೋನೇಷ್ಯಾ ಮಾಡಿದೆ. 25 ಬೆಹರೈನ್ ಮತ್ತು ಬ್ಯಾಂಕಾಕ್ ಮಾಡಿದೆ. ಇವಾಗ ಆಲ್ರೆಡಿ 2026 ಏನು ಮುಗ್ದು ಹಿಂಗೆ ಬಂದೇ ಇಲ್ಲ. ಡಿಸೆಂಬರಲ್ಲೆಲ್ಲ ಇನ್ನು ಬ್ಯಾಂಕಾಕ್ ಹೋಗಿ ಬಂದು ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಇನ್ನೂ ಚಾನ್ಸೇ ಸಿಗ್ತಾ ಇಲ್ಲ. ಕೆಲವು ವಿಡಿಯೋಗಳನ್ನೆಲ್ಲ ಅಪ್ಲೋಡೇ ಮಾಡಿಲ್ಲ. ಆದರೂ ಕೂಡ ಇನ್ನೊಂದು ಟ್ರಾವೆಲಿಂಗು ಅನ್ಎಕ್ಸ್ಪೆಕ್ಟೆಡ್ ಬಂದ್ಬಿಡ್ತು. ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬ ಬಟ್ಟೆಗಳನ್ನೆಲ್ಲ ಈಗ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ಹೋದಾಗ ನಾನು ಸಖತ್ತಾಗಿರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಮಿಂಚಬೇಕಲ್ವಾ. ಸೂಪರಾಗಿರೋ ಬಟ್ಟೆಗಳನ್ನ ಹಾಕ್ಕೊಂಡು ಈಗ ಕೆಲವು ಯಾವ್ಯಾವ ಥರ ಬಟ್ಟೆಗಳು, ಅಬು ದುಬಾಯ್ ಅಂದರೆ ಗೊತ್ತಲ್ಲ ನಿಮಗೆ, ತುಂಬ ಒಂದ್ಸಲ ಸ್ಟ್ರಿಕ್ಟಾಗೂ ಇರುತ್ತೆ, ಒಂದು ಸ್ವಲ್ಪ ಕ್ಲಾಸಿಯಾಗೂ ಇರುತ್ತೆ. ಅಲ್ಲಿಗೆ ಸೂಟ್ ಆಗುವಂಥ ಬಟ್ಟೆಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ.
ಯಾವ್ಯಾವ ಬಟ್ಟೆ ಹಾಕೋಬೇಕು ಅಂತ ಅಂದ್ಬಿಟ್ಟು. ಸೊ ಊಟದ್ದು ಮಾತ್ರ ಸಖತ್ ಯೋಚನೆ ಮಾಡಬೇಕು. ಯಾಕೆಂತಂದರೆ ನಾವು ಟಿಕೆಟ್ಗೆಲ್ಲ ಹೋಟೆಲ್ಗೆಲ್ಲ ಬುಕ್ ಮಾಡ್ತೀವಿ, ಊಟ ಇಷ್ಟ ಆಗಲ್ಲ, ತಿನ್ನೋಕ್ಕೇನು ಪ್ರಾಬ್ಲಮ್ ಇಲ್ಲ, ಆದರೆ ಕಾಸ್ಟ್ಲಿ ಇರುತ್ತೆ ಮತ್ತು ಅದು ತಿನ್ನೋಕ್ಕೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಮಾತ್ರ ನಾನು ಇನ್ಸ್ಟಂಟ್ ಫುಡ್ಗಳು ಬರುತ್ತಲ್ಲ, ಇವಾಗ ಮ್ಯಾಗಿ, ಬೆಂಗಳೂರಲ್ಲಿದ್ದರೆ ನಿಜವಾಗ್ಲೂ ಮ್ಯಾಗಿ ತಿನ್ನಲ್ಲ ನಾನು, ಇಲ್ಲಾದರೆ ಬಿರಿಯಾನಿ ತಿನ್ಬಿಡ್ತೀನಿ, ಇಲ್ಲ ಅಂತಂದರೆ ಹೋಗಿ ದೋಸೆ ಇಡ್ಲಿ ಪೊಂಗಲ್ ಅಂತ ತಿನ್ಬೋದು. ಅಲ್ಲಾದರೆ ಸಿಗಲ್ಲ, ಅಲ್ಲ ಅದ್ರ ರೈಟ್ ಕೇಳ್ಬಿಟ್ರೆ ಸಿಕ್ಕಿದ್ರು ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇವಾಗ ಇನ್ಸ್ಟೆಂಟ್ ಫುಡ್ಗಳು ಮತ್ತು ಸ್ನ್ಯಾಕ್ಸ್ಗಳು ಆ ಥರ ಮಾತ್ರ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾವಾಗಾದರೂ ಒಂದೊಂದು ಟೈಮು, ಅಂದರೆ ಎಲ್ಲ ದಿನವೂ ಅದನ್ನೂ ತಿನ್ನೋಕ್ಕಾಗಲ್ಲ, ಕೆಲವು ದಿನ ಮಾತ್ರ ತಿನ್ಬೋದು. ಸೊ ಅಲ್ಲಿ ಹೋದರೆ ನಾನು ಯಾವ ಥರ ಸರ್ವೈವ್ ಆಗ್ತೀನಿ, ಈ ಸಲ ಏನೇನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಲೆಟ್ಸ್ ಕಮ್ ಟು ಗೋ ಇಂಟರ್ನ್ಯಾಷನಲ್ ಟ್ರಾವೆಲ್. ನನ್ನಂತೂ ಪ್ಯಾಕಿಂಗ್ ಅಂತೂ ಮಾಡೋದಕ್ಕೆ ಕಚ್ಚ ಮಾಡಿಬಿಟ್ಟಿದ್ದೀನಿ. ಎಕ್ಸೈಟ್ಮೆಂಟಲ್ಲಿ ನಿಮ್ಗೊಂದು ವಿಡಿಯೋ ಮಾಡಿ ಬಿಫೋರ್ ಪ್ಯಾಕಿಂಗ್ ಬುಕ್ಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಈ ಚಪ್ಪಲ್ಗಳು ಎಷ್ಟು ಸಲ ಹೋದಾಗೂ ವಾಕಿಂಗ್ ಮಾಡ್ತೀನಲ್ವಾ, ಆ ಚಪ್ಪಲ್ಗಳು ಹಾಕ್ಕೊಂಡಿಲ್ಲ ಅಂತಂದರೆ ಕಚ್ಚುತ್ತೆ ನನಗೆ. ಈ ಸಲ ಹೊಸ ಚಪ್ಪಲಿ ತೊಗೊಂಡಿದ್ದೀನಿ. ಪ್ರತಿ ಸಲನೂ ಹೊಸ ಚಪ್ಪಲಿ ತೊಗೊತೀನಿ, ಹೊಸ ಚಪ್ಪಲಿ ಹಾಕ್ಕೊಂಡೋಗಿ ನಡೆದಾದ್ರೇ ಗೊತ್ತಾಗೋದು ನನಗೆ. ಈ ಸಲ ಬ್ರ್ಯಾಂಡೆಡು ಬಾಟಾ ತೊಗೊಂಡಿದ್ದೀನಿ, ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ಅಲ್ಲಿಗೋಗಿ ಏನು ಮಾಡ್ತೀನಿ ಅಂತ ಅನ್ನೋದು ಕೂಡ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನು ಅನಿಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಬಾಯ್, ಲವ್ ಯು.